ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಭಾಗ್ಯ ಎಸ್ ಹಿಡಿಗ. ಇವತ್ತಿನ ಸಂಚಿಕೆಯನ್ನು ಆರಂಭಿಸುವ ಮೊದಲು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಈ ಸಂಚಿಕೆಯನ್ನು ಆರಂಭಿಸುವ ಮೊದಲು ಒಂದು ನುಡಿಮುತ್ತನ್ನು ಕೇಳಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಹಸಿದವರಿಗೆ ಒಂದು ಹಿಡಿ ಅನ್ನ ನೀಡಿದಾಗ ಸಿಗುವ ಸಂತೋಷ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದಾಗ ಸಿಗುವಂಥ ತೃಪ್ತಿ, ಎಷ್ಟೇ ನೋವಿದ್ದರೂ ಒಂದು ಸಣ್ಣ ನಗುವಿನಲ್ಲಿ ಸಿಗುವಂಥ ನೆಮ್ಮದಿ, ಎಷ್ಟೇ ಹಣ ಅಂತಸ್ತು ಆಸ್ತಿ ಗಳಿಸಿದ್ದರೂ ಕೂಡ ಸಿಗುವುದಿಲ್ಲ. ಇದು ನಿಜವಾದ ಮಾತು ಸ್ನೇಹಿತರೆ. ನಾವು ಎಷ್ಟೇ ಆಸ್ತಿ ಹಣ ಸಂಪತ್ತನ್ನು ಗಳಿಸಿದ್ರೂ ನಾವು ಸುಖವಾಗಿರಲು ಸಾಧ್ಯವಿಲ್ಲ. ನೆಮ್ಮದಿ ಇಲ್ಲದ ಜೀವನ ನರಕಕ್ಕೆ ಸಮಾನ. ಈ ಒಂದು ಸಾಲುಗಳನ್ನು ನಿಮ್ಮ ಜೀವನದಲ್ಲಿಯೂ ಅಳವಡಿಸ್ಕೊಂಡು ಬದುಕಿ ಅಂತ ಹೇಳ್ತಾ ಇವತ್ತಿನ ಕಥೆಯನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇವತ್ತಿನ ಕತೆ ಏನಂತ ಅಂದರೆ, ನಿಷ್ಠಾವಂತ ಸೇನಾಪತಿ. ಒಬ್ಬ ರಾಜನಿಗೆ ಸೇನಾಪತಿ ಎಷ್ಟು ನಿಷ್ಠೆಯಿಂದ ತನ್ನ ಕೆಲಸವನ್ನ ಮಾಡ್ತಾನೆ ಎಂಬುದನ್ನು ಈ ಒಂದು ಚಿಕ್ಕ ಕಥೆಯ ಮೂಲಕ ತಿಳಿದುಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಪ್ರಾಚೀನ ಕಾಲದಲ್ಲಿ ಒಂದು ದೊಡ್ಡದಾದ ನಗರದ ಹತ್ತಿರ ಒಂದು ಕಾಡು ದಟ್ಟವಾಗಿ ಬೆಳೆದಿತ್ತು. ಆ ಕಾಡಿನಲ್ಲಿ ಕಾಗೆಗಳ ರಾಜನೊಬ್ಬ ತನ್ನ ಪತ್ನಿಯ ಜೊತೆಯಲ್ಲಿ ಒಂದು ಮರದ ಮೇಲೆ ತನ್ನ ಸಂಸಾರವನ್ನ ಮಾಡುತ್ತಿದ್ದ. ಪತಿ ಪತ್ನಿ ಇಬ್ಬರಲ್ಲೂ ಬಹಳ ಪ್ರೀತಿ ಹಾಗೂ ಬಾಂಧವ್ಯವಿತ್ತು. ಅವು ಎಲ್ಲಿಗೆ ಹೋಗಲಿ ಒಟ್ಟಿಗೆ ಹೋಗುತ್ತಿದ್ದವು, ಜೊತೆಯಲ್ಲಿಯೇ ಆಹಾರವನ್ನ ಸೇವಿಸುತ್ತಿದ್ದವು. ಒಂದು ಬಾರಿ ಅವೆರಡು ಕಾಗೆಗಳು ಹಾರುತ್ತಾ ಕಾಶಿಯ ರಾಜನ ಅರಮನೆಗಳ ಮೇಲಿಂದ ಸಾಗಿ ಹೋಗುತ್ತವೆ. ಆ ಸಮಯದಲ್ಲಿ ಅರಮನೆಯಲ್ಲಿ ರಾಜನ ಊಟ ಸಿದ್ಧವಾಗುತ್ತಿರುತ್ತದೆ. ಬಣ್ಣ ಬಣ್ಣದ ಸ್ವಾದಿಷ್ಟ ಭೋಜನಗಳನ್ನ ತಟ್ಟೆಗಳಲ್ಲಿ ತುಂಬಿಡಲಾಗಿತ್ತು. ಅದನ್ನು ನೋಡಿದ ಗಂಡು ಕಾಗೆ ತನ್ನ ಪತ್ನಿಗೆ, ಪ್ರಿಯೆ, ಅಲ್ಲಿ ನೋಡು, ಎಂತೆಂತಹ ಸ್ವಾದಿಷ್ಟ ಊಟಗಳಿವೆ ಎಂದು ಹೇಳಿತು. ಆಗ ಹೆಣ್ಣು ಕಾಗೆ, ಹ್ಞೂ ನೋಡುತ್ತಿರುವೆ, ಆದರೆ ನಾವೇನು ತಾನೇ ಮಾಡಲು ಸಾಧ್ಯ ಎಂದು ನಿಟ್ಟುಸಿರು ಬಿಡುತ್ತಾ ಹೆಣ್ಣು ಕಾಗೆ ಹೇಳಿತು. ಆಗ ಗಂಡು ಕಾಗೆಯು, ಏನು ಮಾಡಲಾಗುವುದಿಲ್ಲ ಪ್ರಿಯೆ, ಆದರೆ ನೋಡಿ ತೃಪ್ತಿ ಪಟ್ಟುಕೊಳ್ಳಬಹುದಷ್ಟೇ. ಅಲ್ಲಿ ನೋಡು, ಎಂತೆಂತಹ ಹುರಿದ ಮೀನುಗಳು, ತಿಂದರೆ ಎಂಥ ಮಜಾ ಬರುತ್ತೆ ಅಲ್ಲವೇ ಎಂದು ನುಡಿಯಿತು. ಆಗ ಹೆಣ್ಣು ಕಾಗೆಯು, ಪ್ರಿಯ, ನಾವು ಯಾವ ವಸ್ತುವನ್ನ ತಿನ್ನಲಾಗುವುದಿಲ್ಲವೋ ಅದನ್ನ ನೋಡಿ ಏನು ಲಾಭ ಹೇಳು ಎಂದು ನುಡಿಯಿತು. ಅದರ ಮಾತಿಗೆ ಗಂಡು ಕಾಗೆಯು, ನೀನು ಸರಿಯಾಗೇ ಹೇಳುತ್ತಿರುವೆ ಪ್ರಿಯೆ, ನಾವು ಎಷ್ಟು ಭಾಗ್ಯಹೀನರು ಅಲ್ಲವೇ, ಚಿಕ್ಕದೊಂದು ವಸ್ತುವನ್ನು ಸಹ ಪಡೆಯಲಾರೆವು ನಾವು ಎಂದು ನಿರಾಶೆಯಿಂದ ಪತ್ನಿಯ ಕಡೆಗೆ ನೋಡುತ್ತಾ ಹೇಳಿತು. ಹೆಣ್ಣು ಕಾಗೆಯು ಸಹ ಅದರ ಮಾತಿಗೆ ತಲೆ ಆಡಿಸಿತು. ನಂತರ ಅವು ತನ್ನ ಸ್ವಸ್ಥಾನಕ್ಕೆ ಬೇಸರದಿಂದ ಹಿಂದಿರುಗಿದವು. ಮಾರನೆಯ ದಿನ ಬೆಳಕು ಹರಿಯುತ್ತಲೇ ಪತಿ ಪತ್ನಿ ಕಾಗೆಗಳು ಆಹಾರವನ್ನ ಹುಡುಕಲು ಹೊರಟು ಸಿದ್ಧತೆ ಮಾಡಿಕೊಳ್ಳಲು ತೊಡಗಿದವು. ಆಗ ಗಂಡು ಕಾಗೆಯು, ಪ್ರಿಯೆ, ನಾವು ನಿನ್ನೆ ಅರಮನೆಯಲ್ಲಿ ನೋಡಿದಂತಹ ಊಟವನ್ನೇ ಇಂದು ತಿನ್ನೋಣ ಎಂದಿತು. ಆಗ ಹೆಣ್ಣು ಕಾಗೆಯು, ಮಹಾರಾಜ, ನೀವೇಕೆ ಚಿಂತಿಸುವಿರಿ, ಇದರ ಬಗ್ಗೆ ನೀವು ನಿಮ್ಮ ಸೇನಾಪತಿಯ ಸಲಹೆಯನ್ನ ಪಡೆಯಿರಿ ಎಂದು ಹೇಳಿತು. ಆಗ ರಾಜನಾದ ಕಾಗೆಯು ತನ್ನ ಪತ್ನಿಯ ಮಾತನ್ನ ಕೇಳಿ ಯೋಚನೆಯಲ್ಲಿ ಮುಳುಗಿತು. ತನ್ನ ಪತ್ನಿಯ ಮಾತು ಸರಿ ಎಂದು ಅದಕ್ಕೆ ಅನಿಸಿತು. ಆಗ ಕೂಡಲೇ ತನ್ನ ಸೇನಾಪತಿ ಕಾಗೆಯನ್ನ ಕರೆಸಿಕೊಂಡಿತು. ಸೇನಾಪತಿ ಕಾಗೆಯು ರಾಜ ಕಾಗೆಗೆ ವಂದಿಸುತ್ತಾ ವಿನಯದಿಂದ, ಏನಪ್ಪಣೆ ಮಹಾರಾಜ ಎಂದಿತು. ಅದರ ಮಾತಿಗೆ ಸೇನಾಪತಿ ಕಾಗೆಯನ್ನ ಉದ್ದೇಶಿಸಿ ರಾಜ ಕಾಗೆಯು, ಸೇನಾಪತಿ, ನಾವು ಕಾಶಿರಾಜರ ಅರಮನೆಯಲ್ಲಿ ನಿನ್ನೆ ಬಹಳ ಒಳ್ಳೆಯ ಭೋಜನಗಳನ್ನ ನೋಡಿದೆವು ಎಂದಿತು. ಅದರ ಮಾತಿಗೆ ಸೇನಾಪತಿ ಕಾಗೆಯು, ಹಾಗಾದರೆ ನೀವೇನು ಬಯಸುತ್ತಿದ್ದೀರಾ ಪ್ರಭು ಎಂದು ಕೇಳಿತು. ಆಗ ರಾಜ ಕಾಗೆಯು, ನಾವು ಸಹ ಅದೇ ಭೋಜನ ಮಾಡಬೇಕೆಂದು ಆಸೆ ಆಗುತ್ತಿದೆ ಎಂದು ನುಡಿಯಿತು. ಆ ತಕ್ಷಣವೇ ಸೇನಾಪತಿ ಕಾಗೆಯು, ಪ್ರಭು, ನೀವೇನು ಚಿಂತಿಸಬೇಡಿ, ನಾವು ನಿಮ್ಮ ಆಸೆಯನ್ನ ಈಡೇರಿಸುತ್ತೇವೆ. ನಾನು ಸ್ವತಃ ನಮ್ಮ ಸೈನಿಕರನ್ನ ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಿ ನಿಮಗೋಸ್ಕರ ಅದೇ ಭೋಜನವನ್ನ ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಅಲ್ಲಿಂದ ಹಾರಿ ಹೋಯಿತು. ತಮ್ಮ ಸೈನಿಕರ ಕಾಗೆಗಳ ಬಳಿಗೆ ತಲುಪಿತು. ಅವರಲ್ಲಿ 8 ಜನ ಸೈನಿಕರನ್ನ ಆರಿಸಿಕೊಂಡು ಜೊತೆಯಲ್ಲಿಯೇ ಕರೆದುಕೊಂಡು ಹೋಗಿ ಕಾಶಿರಾಜನ ಅರಮನೆಗಳ ಕಡೆ ಹಾರಿ ಹೋಯಿತು. ಅರಮನೆಯನ್ನ ತಲುಪಿದ ಕಾಗೆಗಳು
ಅಡಿಗೆ ಶಾಲೆಯನ್ನು ಹುಡುಕಿದವು. ನಂತರ ತನ್ನ ಎಲ್ಲಾ ಸೈನಿಕರಿಗೂ ಅಡಿಗೆಯ ಶಾಲೆಯ ಮೇಲ್ಭಾಗದಲ್ಲಿ ಕುಳಿತುಕೊಳ್ಳುವಂತೆ ಸೇನಾಪತಿ ಕಾಗೆಯು ಆಜ್ಞೆ ಮಾಡಿತು. ಸೇನಾಪತಿಯ ಆಜ್ಞೆಯಂತೆ ಎಲ್ಲಾ ಕಾಗೆಗಳು ಅಡಿಗೆ ಶಾಲೆಯ ಮೇಲ್ಭಾಗದಲ್ಲಿ ಕುಳಿತುಕೊಂಡವು. ಸೇನಾಪತಿ ಕಾಗೆಯು ಮನದಲ್ಲೇ ತನ್ನ ರಾಜನೀತಿಯನ್ನ ಸಿದ್ಧಗೊಳಿಸಿತು. ಅದು ಮೇಲ್ಭಾಗದಲ್ಲಿ ಕುಳಿತುಕೊಂಡು 4 ಕಡೆ ಪರೀಕ್ಷಾರ್ಹ ದೃಷ್ಟಿಯಿಂದ ನೋಡಿ ನಂತರ ತನ್ನ ಸೈನಿಕರಿಗೆ, ನನ್ನ ವೀರ ಸೈನಿಕರೇ, ನಾವು ನಮ್ಮ ರಾಜನಿಗೆ ರಾಜಭೋಜನ ತೆಗೆದುಕೊಂಡು ಹೋಗಲು ಬಂದಿದ್ದೇವೆ ಎಂಬುದು ಯಾರೂ ಮರೆಯಬಾರದು. ಆ ರಾಜಭೋಜನವನ್ನ ನಮಗೆ ಕೊಡಲು ಯಾರೂ ಬರುವುದಿಲ್ಲ ಮತ್ತು ನಾವು ಅದನ್ನ ಕೇಳಿದರೂ ಸಹ ಅದು ನಮಗೆ ದೊರೆಯುವುದಿಲ್ಲ. ಆದ್ದರಿಂದ ನಮಗೆ ಆ ಭೋಜನ ಕಿತ್ತುಕೊಂಡರಷ್ಟೇ ದೊರೆಯುವುದು. ಆದರೆ ನಾವು ಅದನ್ನ ಕಿತ್ತುಕೊಂಡು ಹೋಗುವಷ್ಟು ಶಕ್ತರಲ್ಲ, ಏಕೆಂದರೆ ರಾಜನ ಸೇನೆ ಬಹಳ ಶಕ್ತಿಶಾಲಿಯಾದದ್ದಾಗಿದೆ. ಅಡಿಗೆ ಶಾಲೆಯ 4 ಕಡೆ ರಾಜ ಸೈನಿಕರ ಕಾವಲಿದೆ. ಅದು ಅಲ್ಲದೆ ನಮ್ಮ ಜಾತಿಗೆ ಬಹಳ ಕೆಟ್ಟ ಹೆಸರಿದೆ. ನಮ್ಮನ್ನು ಕಂಡ ಕೂಡಲೇ ದರಿದ್ರ ಕಾಗೆಗಳು ಬಂದಿವೆ ಎಂದು ಓಡಿಸಿ ಹೊಡೆಯುತ್ತಾರೆ. ಆದ್ದರಿಂದ ನಾವು ನಮ್ಮ ಶಕ್ತಿಗೆ ಬದಲು ರಾಜನೀತಿಯಿಂದ ಕೆಲಸವನ್ನ ಸಾಧಿಸಬೇಕು ಎಂದು ಸೇನಾಧಿಪತಿ ಹೇಳುತ್ತಾನೆ. ಅದರ ಮಾತಿಗೆ ಎಲ್ಲಾ ಸೈನಿಕರು ಒಟ್ಟಿಗೆ, ನೀವು ಸರಿಯಾಗಿಯೇ ಹೇಳುತ್ತಿರುವಿರಿ ಸೇನಾಧಿಪತಿಗಳೇ ಎಂದು ನುಡಿಯುತ್ತವೆ. ಆಗ ಸೇನಾಪತಿಯು, ಈಗ ನೀವು ನನ್ನ ಯೋಜನೆಯನ್ನ ಗಮನವಿಟ್ಟು ಕೇಳಿರಿ. ಯಾವಾಗ ಭೋಜನ ರಾಜನ ಮನೆ ಬಳಿ ತೆಗೆದುಕೊಂಡು ಹೋಗಲಾಗುವುದೋ ಆಗ ನಾನು ಊಟ ತುಂಬಿದ ತಟ್ಟೆ ಕೆಳಗೆ ಬಿದ್ದು ಹೋಗುವಂತೆ ಉಪಾಯ ಮಾಡುತ್ತೇನೆ. ಆ ಸಮಯದಲ್ಲಿ ನಿಮ್ಮಲ್ಲಿ 4 ಜನ ಅನ್ನಗಳನ್ನ ಕೊಕ್ಕುಗಳಲ್ಲಿ ತುಂಬಿಕೊಳ್ಳಿರಿ. ಉಳಿದವರು ಮೀನಿನ ಚೂರುಗಳನ್ನ ಕೊಕ್ಕುಗಳಲ್ಲಿ ಹಿಡಿದುಕೊಳ್ಳಿ. ಬಾಕಿ ಉಳಿದ ಪದಾರ್ಥಗಳನ್ನ ನಾನು ನನ್ನ ಕೊಕ್ಕಿನಲ್ಲಿ ತುಂಬಿಕೊಳ್ಳುತ್ತೇನೆ ಎಂದು ಸೇನಾಧಿಪತಿ ಕಾಗೆಯು ಹೇಳುತ್ತದೆ. ಅದರ ಮಾತಿಗೆ ಎಲ್ಲಾ ಸೈನಿಕ ಕಾಗೆಗಳು, ನೀವು ಹೇಳಿದಂತೆ ನಾವು ಮಾಡುತ್ತೇವೆ ಎಂದು ನುಡಿಯುತ್ತವೆ. ಯೋಜನೆಯ ಸಿದ್ಧತೆ ಆಯಿತು. ಎಲ್ಲಾ ಕಾಗೆಗಳು ಸಮಯದ ಪ್ರತೀಕ್ಷೆ ಮಾಡುತ್ತಾ ಎಚ್ಚರಿಕೆಯಿಂದ ಕುಳಿತಿದ್ದವು. ಸೈನಿಕನೊಬ್ಬ ತಟ್ಟೆಯಲ್ಲಿ ರಾಜಭೋಜನವನ್ನ ತುಂಬಿಕೊಂಡು ಅಡಿಗೆ ಶಾಲೆಯಿಂದ ಹೊರ ನಡೆದ ಕೂಡಲೇ ಸೇನಾಪತಿ ಕಾಗೆಯು ವೇಗವಾಗಿ ಹಾರುತ್ತಾ ಆ ಸೈನಿಕನ ಬಳಿಗೆ ತಲುಪಿತು. ಆ ಕಾಗೆಯ ರೆಕ್ಕೆ ಆ ಸೈನಿಕನ ಕಣ್ಣುಗಳಿಗೆ ಬಡಿಯುತ್ತದೆ. ಆ ಸೈನಿಕನ ಕೈಯಲ್ಲಿದ್ದ ತಟ್ಟೆ ಅವನ ಕೈಯಿಂದ ಜಾರಿ ಕೆಳಗೆ ಬೀಳುತ್ತದೆ. ಆ ಕೂಡಲೇ ಸೈನಿಕನು, ಅಯ್ಯೋ, ಈ ದುಷ್ಟ ಕಾಗೆ ಮಹಾರಾಜರ ಭೋಜನದ ತಟ್ಟೆಯನ್ನೇ ಕೆಳಗೆ ಬೀಳಿಸಿತು. ಮಹಾರಾಜರು ನನ್ನನ್ನು ಜೀವಂತ ಉಳಿಸುವುದಿಲ್ಲ ಎಂದು ಮನದಲ್ಲೇ ಅಂದುಕೊಂಡು ದೊಡ್ಡ ದನಿಯಲ್ಲಿ ಕೂಗಿದ. ಹಿಡಿಯಿರಿ, ಹಿಡಿಯಿರಿ, ಆ ದುಷ್ಟ ಕಾಗೆಯನ್ನ ಹಿಡಿದುಕೊಳ್ಳಿ ಎಂದು ಕಿರುಚುತ್ತಾ ಊಟದ ತಟ್ಟೆಯನ್ನ ಅಲ್ಲಿಯೇ ಬಿಟ್ಟು ಆ ಕಾಗೆಯ ಹಿಂದೆ ಓಡತೊಡಗಿದ. ಅತ್ತ ಸೈನಿಕ ಕಾಗೆಗಳು ತಮ್ಮ ಕೆಲಸಕ್ಕಾಗಿ ಮೊದಲೇ ಸಿದ್ಧವಾಗಿ ಕುಳಿತಿದ್ದವು. ತಟ್ಟೆ ಕೆಳಗೆ ಬಿದ್ದ ಕೂಡಲೇ ಅವು ಭೋಜನದ ಮೇಲೆ ಮುಗಿಬಿದ್ದವು. ತಮ್ಮ ಕೊಕ್ಕುಗಳಲ್ಲಿ ಭೋಜನವನ್ನ ತುಂಬಿಕೊಂಡು ತಕ್ಷಣವೇ ಅಲ್ಲಿಂದ ಹಾರಿ ಹೋದವು. ಸೇನಾಪತಿ ಕಾಗೆಯ ಹಿಂದೆ ಅನೇಕ ಜನ ಸೈನಿಕರು ಓಡುತ್ತಿದ್ದರು. ಸೇನಾಪತಿ ಕಾಗೆಗೆ ತಾನು ಸಿಕ್ಕಿಕೊಂಡು ಬಿಟ್ಟೆನೇನೋ ಅನ್ನಿಸಿತು. ಒಬ್ಬ ಸೈನಿಕ ಅದನ್ನ ಗುಂಡು ಹೊಡೆದು ಸಾಯಿಸಲು ಸಿದ್ಧನಾಗುತ್ತಾನೆ. ಅದನ್ನು ಕಂಡ ಸೇನಾಪತಿ ಕಾಗೆಯು ತಾನಿನ್ನು ಅವರಿಗೆ ಶರಣಾಗುವುದೇ ಒಳ್ಳೆಯದೆಂದು ನಿರ್ಧರಿಸಿ ಒಬ್ಬ ಸೈನಿಕನ ಕೈಗೆ ಬೇಕೆಂದೇ ಸಿಕ್ಕಿಕೊಳ್ಳುತ್ತದೆ. ಆ ಸೈನಿಕ ಕಾಗೆಯನ್ನ ಬೈಯುತ್ತಾ ಅದನ್ನು ಹಿಡಿದುಕೊಂಡು ರಾಜನ ಬಳಿಗೆ ತರುತ್ತಾನೆ. ಪ್ರಭು, ನಾನಿಂದು ಯಾರೋ ಊಹಿಸಲಾರದ ಅಪರಾಧಿಯನ್ನ ಹಿಡಿದುಕೊಂಡು ಬಂದಿದ್ದೇನೆ ಎನ್ನುತ್ತಾನೆ. ಆಗ ಎಂತಹ ಅಪರಾಧಿ ಎಂದು ರಾಜ ಗಂಭೀರ್ಯವಾಗಿ ಕೇಳುತ್ತಾನೆ. ಈ ಕಾಗೆ ಎಲ್ಲರಿಗಿಂತ ದೊಡ್ಡ ಅಪರಾಧಿಯಾಗಿದೆ ಎಂದು ಸೈನಿಕ ನುಡಿದ. ಕಾಗೆ ಅಪರಾಧಿಯೇ ಎಂದು ನಗುತ್ತಾ ಕೇಳಿದ ರಾಜ. ರಾಜನ ನಗುವಿಗೆ ಸಭಿಕರು ತಮ್ಮ ದನಿಯನ್ನ ಸೇರಿಸಿದರು. ಆಗ ಸೈನಿಕನು, ಪ್ರಭು, ಇದನ್ನು ನೀವು ಸಾಧಾರಣ ಕಾಗೆ ಎಂದು ಭಾವಿಸಬೇಡಿ, ಭಯಂಕರ ಅಪರಾಧಿ ಎಂದೇ ತಿಳಿಯಿರಿ ಎಂದನು. ಅವನ ಮಾತಿಗೆ ರಾಜನು, ಇದೇನು ಅಪರಾಧ ಮಾಡಿದೆ ಸೈನಿಕ ಎಂದು ಕೇಳಿದ. ಅವನ ಮಾತಿಗೆ ಉತ್ತರವಾಗಿ, ಇದು ನಿಮ್ಮ ಭೋಜನವನ್ನ ಬೀಳಿಸಿ ತನ್ನ ಜೊತೆಗಾರರಿಗೆ ತಿನ್ನಿಸಿದೆ. ಇದಕ್ಕಿಂತ ಬೇರೇನು ಅಪರಾಧ ಮಾಡಬೇಕು ಎಂದು ನುಡಿದ. ಆಗ ರಾಜನು ಕಾಗೆಯನ್ನ ಉದ್ದೇಶಿಸಿ, ಕಾಗೆಯೇ, ನಮ್ಮ ಸೈನಿಕರು ಹೇಳಿದಂತೆ ನೀನು ಆ ಅಪರಾಧ ಮಾಡಿರುವೆಯೇ ಎಂದು ಪ್ರಶ್ನಿಸಿದ. ಆಗ ರಾಜನ ಮಾತಿಗೆ ಕಾಗೆಯು, ಪ್ರಭು, ನಾನು ರಾಜನಾದ ಕಾಗೆಗೆ ಸೇನಾಪತಿಯಾಗಿರುವೆ. ನಿಮ್ಮ ಭೋಜನವನ್ನ ತಾನು ಊಟ ಮಾಡಬೇಕೆಂದು ನಮ್ಮ ರಾಜನಿಗೆ ಆಸೆಯಾಗಿತ್ತು. ನಾನು ಅವರ ಆಸೆಯನ್ನ ಈಡೇರಿಸಲು ಈ ರೀತಿ ಮಾಡಿದೆ. ನಾನು ಈ ಅಪರಾಧಕ್ಕೆ ಶಿಕ್ಷೆ ಅನುಭವಿಸಲು ಸಿದ್ಧನಿದ್ದೇನೆ ಎಂದು ಹೇಳಿತು.
ಅದರ ಮಾತಿಗೆ ರಾಜನು, ಓ, ನೀನೋರ್ವ ನಿಷ್ಠಾವಂತ ಸೇನಾಪತಿಯಾಗಿರುವೆ. ನೀನು ನಿನ್ನ ರಾಜನ ಆಸೆಯನ್ನ ಈಡೇರಿಸಲು ನಿನ್ನ ಪ್ರಾಣವನ್ನೇ ಅರ್ಪಿಸಲು ಸಿದ್ಧನಾಗಿರುವೆಯಲ್ಲ ಎಂದ. ಆಗ ರಾಜನ ಮಾತಿಗೆ ಸೇನಾಧಿಪತಿ, ಪ್ರಭು, ಕರ್ತವ್ಯದ ಪಾಲನೆ ಮಾಡುವುದು ಪ್ರತಿಯೊಬ್ಬ ಸೈನಿಕನ ಕೆಲಸವಲ್ಲವೇ ಎಂದಿತು. ಅದರ ಮಾತಿಗೆ ಸಂತುಷ್ಟಗೊಂಡ ರಾಜನು ಸೇನಾಪತಿಗಾಗಿಯೇ, ನಾವು ನಿಷ್ಠೆಯನ್ನ ಮನಪೂರ್ವಕವಾಗಿ ಪ್ರಶಂಸಿಸುತ್ತೇವೆ. ನಮಗೆ ನಿನ್ನನ್ನು ಕಂಡು ಅತ್ಯಂತ ಸಂತಸವಾಗಿದೆ. ಈ ಸಂತೋಷದಲ್ಲಿ ನಾವು ನಿನ್ನನ್ನ ಸ್ವತಂತ್ರಗೊಳಿಸುತ್ತೇವೆ ಎಂದನು. ರಾಜನ ಈ ತೀರ್ಮಾನವನ್ನ ಕೇಳಿ ಎಲ್ಲಾ ಸಭಿಕರಿಗೂ ಆಶ್ಚರ್ಯವಾಯಿತು. ಸೇನಾಪತಿಗಾಗಿಯೂ ರಾಜನಿಗೆ ವಿನಯದಿಂದ ವಂದಿಸಿ ಅಲ್ಲಿಂದ ಹಾರುತ್ತಾ ತನ್ನ ರಾಜನಾದ ಕಾಗೆಯಲ್ಲಿಗೆ ಸಾಗಿತು. ನಮ್ಮನ್ನ ನಂಬಿದವರಿಗೆ ನಾವು ಯಾವತ್ತೂ ನಂಬಿಕೆ ದ್ರೋಹವನ್ನ ಮಾಡಬಾರದು. ಏಕೆಂದರೆ ನಮ್ಮನ್ನ ನಂಬಿ ಅವರು ನಮಗೆ ಕೆಲಸವನ್ನ ವಹಿಸಿರ್ತಾರೆ. ಆ ಕೆಲಸವನ್ನ ನಾವು ನಿಷ್ಠೆಯಿಂದ ಮಾಡಬೇಕು ಎಂಬುದು ಈ ಒಂದು ಕಥೆಯ ಸಾರಾಂಶವಾಗಿದೆ. ಹಾಗೆಯೇ ನಿಷ್ಠೆ ಮತ್ತು ನಿಯತ್ತಿಗೆ ನಾವು ನಾಯಿಯನ್ನ ಹೋಲಿಸುತ್ತೇವೆ. ನಾಯಿ ಒಂದು ಹೊತ್ತು ಊಟ ಹಾಕಿದವರ ಮನೆಗೆ ಕೆಟ್ಟದನ್ನ ಮಾಡುವುದಿಲ್ಲ. ಸ್ನೇಹಿತರೆ, ನಿಮಗೆ ನಿಷ್ಠಾವಂತ ಸೇನಾಧಿಪತಿ ಈ ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಕಮೆಂಟ್ ಮತ್ತು ಶೇರ್ ಮಾಡುವುದರ ಮೂಲಕ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಹಾಗೆ ಮುಂದಿನ ಸಂಚಿಕೆಯಲ್ಲಿ ಬೇರೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಶುಭವಾಗಲಿ.